ಸೊ ನೀವು ಮೊದಲನೇದಾಗಿ ಕ್ಯಾಪ್ಕಟ್ ಆ್ಯಪನ್ನು ಓಪನ್ ಮಾಡಬೇಕು. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆ, ಕ್ಲಿಕ್ ಮಾಡಿ. ಈಗ ಫೋಟೋಸ್ಗೆ ಎಡಿಟ್ ಮಾಡೋಣ. ಸೊ ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೊ ಇವಾಗ ನಾವು ಟೆಕ್ಸ್ಟನ್ನು ಕಲರ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ಟೆಕ್ಸ್ಟ್ ಅಂತ ಕಾಣ್ತಿದೆಯಲ್ಲ, ಟೆಕ್ಸ್ಟ್ ಕೊಡಿ. ಹಾಗೆ ಆ್ಯಡ್ ಟೆಕ್ಸ್ಟ್. ಸೊ ಇವಾಗೆಲ್ಲ ಕ್ಯಾಪಿಟಲ್ ಬರಿತೀನಿ. ಟೆಕ್ಸ್ಟ್ ಕಲರಿಂಗ್. ಸೊ ಇವಾಗ ಟೆಕ್ಸ್ಟ್ ಕಲರಿಂಗ್ ಅಂತ ಬರೆದಿದ್ದೀನಿ. ಸ್ವಲ್ಪ ಇವಾಗ ಫಾಂಟ್ ಚೇಂಜ್ ಮಾಡೋಣ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಇದು ಸ್ವಲ್ಪ ಸೈಜ್ ಹಾಗೆ ಆ ಫ್ರೇಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದೆಲ್ಲ ನಿಮ್ಗೆ ಇವಾಗ ಮೇನ್ ವಿಡಿಯೋ ಬಂದು ಟೆಕ್ಸ್ಟ್ನ ಕಲರ್ ಯಾವ ಥರ ಮಾಡೋದು ಅಂತ ಅಷ್ಟೇ. ಸೊ ನಾನಿದು ಚೆನ್ನಾಗಿ ಕಾಣಲಿ ಅಂತ ಮಾಡ್ತಿರೋದಷ್ಟೇ. ಸೊ ಇವಾಗ ಟೆಕ್ಸ್ಟ್ ಕಲರಿಂಗ್ ಅಂತ ಹುಟ್ಟಿರೋದನ್ನ, ಕಲರಿಂಗ್ ಅನ್ನೋಂಥ ವರ್ಡ್ ಮಾತ್ರ ಕಲರ್ ಚೇಂಜ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ನೀವು ಆ ವರ್ಡನ್ನು ಮಾತ್ರ ಈ ಥರ ಸೆಲೆಕ್ಟ್ ಮಾಡಬೇಕು. ಅವಾಗ ಸ್ಟೈಲ್ ಅಂತ ಇದೆಯಲ್ಲ, ಸ್ಟೈಲ್ಸ್ಗೆ ಹೋಗಿ ನಿಮಗೆ ಯಾವ ಒಂದು ಕಲರ್ ಬೇಕೋ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಕೊಟ್ಟರೆ ಮುಗೀತು. ಟೆಕ್ಸ್ಟ್ ಕಲರಿಂಗ್ ಅನ್ನೋ ವರ್ಡು ಯೆಲ್ಲೋ ಕಲರ್ ಬಂದಿದೆ. ಸೊ ಇದೇ ಥರ ನೀವು ಎಲ್ಲ ಕೂಡ ಚೇಂಜ್ ಮಾಡ್ಬೋದು. ನೀವು ಸೆಲೆಕ್ಟ್ ಮಾಡಿದಂಥ ವರ್ಡ್ ಯಾವುದಿರುತ್ತೆ, ಒಂದು ಲೆಟ್ರ್ ಆದರೂ ಕೂಡ ಚೇಂಜ್ ಆಗುತ್ತೆ. ಈ ಥರ ನೀವು ತುಂಬಾ ಈಸಿಯಾಗಿ ಚೇಂಜ್ ಮಾಡ್ಬೋದು. ಸೊ ಕೆಲವೊಬ್ರು ಏನು ಮಾಡ್ತಾರಂದರೆ ಇದು ಗೊತ್ತಿರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಮೊದಲು ಟೆಕ್ಸ್ಟ್ ಅಂತ ಬರೀತಾರೆ, ಆಮೇಲೆ ಇದನ್ನ ಕೊಟ್ಬಿಟ್ಟು ಇನ್ನೊಂದು ಟೆಕ್ಸ್ಟ್ಗೆ ಕಲರಿಂಗ್ ಅಂತ ಬರೀತಾರೆ. ಸೊ ಅವಾಗ ಇದನ್ನು ಕಲರ್ ಚೇಂಜ್ ಮಾಡ್ತಾರೆ. ಸೊ ಇದರಲ್ಲಿ ಎಡಿಟಿಂಗಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಸೊ ಆ ಒಂದು ರೀಸನ್ನಿಂದ ಈ ಒಂದು ಸ್ಟೆಪ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿರೋದು. ಸೊ ಇದಾಗಿತ್ತು ಕ್ಯಾಪ್ಕಟ್ನ ವಿಡಿಯೋ. ಹಾಗೆ ಕ್ಯಾಪ್ಕಟ್ನ ಮುಂದಿನ ಒಂದು ವಿಡಿಯೋ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ಸೊ ಹಾಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.